ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸುಮಾರು ಜನ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಇಂಟ್ರೆಸ್ಟಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬರ್ ಮೇರೆಗೆ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗದಿದ್ದಕ್ಕೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಸೊ ವಿಡಿಯೋ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಬಟ್ ತುಂಬ ವ್ಯೂವರ್ಸ್ ನನಗೆ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಫುಲ್ ಡೇ ವಿಡಿಯೋ ನೀವು ಅಪ್ಲೋಡ್ ಮಾಡಿ, ಏನು ಫುಡ್ ತಗೊಳ್ತೀರಾ, ರೆಸಿಪಿ ಜೊತೆಗೆ ನೀವು ಅಪ್ಲೋಡ್ ಮಾಡಿ ಪ್ಲೀಸ್, ನಮ್ಗೆ ಹೆಲ್ಪ್ ಆಗುತ್ತೆ, ನಾವು ಅದನ್ನ ನೋಡಿ ನಿಮ್ಮ ಜೊತೆಗೆ ಫಾಲೋ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನು ನಾನು ಕೊಡೋದು ಉತ್ತಮ. ಯಾಕಂದರೆ ಅವ್ರಿಗೇನು ಇಷ್ಟ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರಿಗೆ 4-6 ಜನಕ್ಕೆ ಒಳ್ಳೇದಾಗುತ್ತೆ. ನನ್ನೊಟ್ಟಿಗೆ ಅವರು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ, ಖುಷಿ ಆಯಿತು. ಹಾಗಾಗಿ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಫುಲ್ ಡೇ ಏನು ತಿಂತೀನಿ, ಏನು ಕುಡಿತೀನಿ, ಹೇಗೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ಫುಲ್ ಡೇ ಅಪ್ಡೇಟ್ ವಿಡಿಯೋಗಳನ್ನು ಇನ್ಮೇಲೆ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ಗೂ ಕೂಡ ಅಂದರೆ ನಮ್ದೊಂದು ಗ್ರೂಪ್ ಮಾಡಿದ್ದೀವಿ. ನಾನು ಸಬ್ಸ್ಕ್ರೈಬರ್ ಜೊತೆ ನಾನು ಕನೆಕ್ಟ್ ಆಗಿದ್ದೀನಿ, ಒಂದು ಗ್ರೂಪ್ ಇದೆ. ಅವರು ರಿಕ್ವೆಸ್ಟ್ ಮೇರೆಗೆ ನಾನು ಈ ಚಾಲೆಂಜನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆಗೆ ಅವರು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಸಬ್ಸ್ಕ್ರೈಬರು ನನ್ನ ಜೊತೆ ಚಾಲೆಂಜ್ ಮಾಡ್ತಾರಂತೆ, ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ, ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಪ್ಲೀಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೂ ಮುಂಚೆ ನೀವು ಹೇಗೆಲ್ಲ ಮಾಡ್ತೀರಾ, ಏನೇನು ಬೇಕು, ರೇಷನ್ಸ್ ಲಿಸ್ಟ್ ಕೊಡಿ, ಅಥವಾ ಯಾವ್ಯಾವ ಟೈಮ್ ಏನೇನು ತಿನ್ನಬೇಕು ಅದೆಲ್ಲ ನಮ್ಗೆ ಐಡಿಯಾಸ್ ಇಲ್ಲ, ನೀವು ಹೇಳಿ ಅಂತ ಹೇಳಿದ್ದೀರಾ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಕೊಟ್ಟು ಆದಮೇಲೆ ನೀವು ನನ್ನೊಟ್ಟಿಗೆ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಮೇನ್ಲಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ರೇಷನ್ ಲಿಸ್ಟ್ ಆಲ್ಮೋಸ್ಟ್ ನಿಮ್ಮ ಮನೇಲಿ ಎಲ್ಲ ಥಿಂಗ್ಸು ಇರುತ್ತೆ, ಎಲ್ಲ ತರಿಸಿರ್ತೀರಾ, ಮನೆಗೆ ಬೇಕಾದಂಥ ಎಲ್ಲ ರೇಷನ್ಸು ತರಿಸಿರ್ತೀರಾ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದಷ್ಟು ವಸ್ತುಗಳನ್ನ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಬೇಕಾಗತ್ತೆ. ಆ್ಯಂಡ್ ಒಂದಷ್ಟು ವಸ್ತುಗಳು, ಪದಾರ್ಥಗಳು ನಿಮ್ಮಲ್ಲಿ ಇದ್ರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೆಲ್ಲ ನಾನು ಯೂಸ್ ಮಾಡ್ತೀನಿ ಅಥವಾ ಯಾವುದೆಲ್ಲ ನೀಡಿದೆ ವೆಯ್ಟ್ ಲಾಸ್ಗೆ ಅಂದರೆ ತುಂಬ ಕಮ್ಮಿ ಬೆಲೆಗೆ ಸಿಗೋವಂಥದ್ದೇ. ನಾನೇನು ಜಾಸ್ತಿ ನೀವು ದುಡ್ಡು ಖರ್ಚು ಮಾಡಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೇಕಂಥದ್ದೇನೂ ಇಲ್ಲ. ಸಿಂಪಲ್ ಆಗಿರುವಂಥದ್ದನ್ನೇ ಹೇಳ್ತೀನಿ, ಸಿಂಪಲ್ ಆಗಿರುವಂಥದ್ದನ್ನೇ ತರಿಸ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ ಫಸ್ಟ್ ನಾನು ಹೇಳೋದು ಬರೀ ವೆಯ್ಟ್ ಲಾಸ್ ಮಾಡೋರಿಗೆ ಅಂತಲ್ಲ, ವೆಯ್ಟ್ ಲಾಸ್ ಮಾಡದಿದ್ರು ಮನೆಯಲ್ಲಿ ಒಂದು ವೇಯಿಂಗ್ ಮಷಿನ್ ಇಟ್ಕೊಳ್ಳಿ. ಸೊ ನಿಮ್ಮ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಮಷಿನ್ ಇಟ್ಕೊಳ್ಳಿ. ಅದೊಂಥರ ನಿಮ್ಗೆ ಅಲಾರಾಮ್ ಥರ ಕೆಲಸ ಮಾಡುತ್ತೆ. ನೀವು ದಿನ ಚೆಕ್ ಮಾಡಿದಾಗ ಏನಾದರೂ ತೂಕ ಆ ಕಡೆ ಈ ಕಡೆ ಆದಾಗ ಸೊ ನಿಮ್ಗೊಂದು ಕಾನ್ಸಿಯಸ್ ಬರುತ್ತೆ, ಇಲ್ಲ ನಾನು ರೆಡ್ಯೂಸ್ ಮಾಡಲೇಬೇಕು, ನಾನು ಈ ಒಂದು ಕ್ಯಾಲರಿನ ಬರ್ನ್ ಮಾಡಲೇಬೇಕು ಅಂತ ಡಿಸೈಡ್ ಆಗ್ತೀರಾ. ಸಮ್ ಟೈಮ್ ನನಗೂ ವೆಯ್ಟ್ ಸ್ಟ್ರಕ್ ಆಗ್ತಾ ಇರುತ್ತೆ, ಅವಾಗ ನಾನು ಎಕ್ಸ್ಟ್ರಾ ವರ್ಕೌಟ್ ಮಾಡ್ತೀನಿ, ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ತೀನಿ. ಸೊ ಆ ಥರ ನಮ್ಗೊಂದು ಕಾನ್ಸಿಯಸ್ ಬರುತ್ತೆ. ದಯವಿಟ್ಟು ವೆಯ್ಟ್ ಲಾಸ್ ಮಷಿನ್ನ ತರಿಸ್ಕೊಳ್ಳಿ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇವಾಗ ನೀವು 1000 ರೂಪಾಯಿ ಕೊಡಬೇಕು ಅಂತೇನಿಲ್ಲ. ಬೇಕಿದ್ರೆ ಲಿಂಕ್ ಅಂತ ನನಗೆ ಕಮೆಂಟ್ ಹಾಕಿ, ನಾನು ಲಿಂಕ್ನ ಕಳಿಸ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಾಡಕ್ಟ್ ನಾನೇನು ಯೂಸ್ ಮಾಡ್ತಿದ್ದೀನಿ ಅದೆಲ್ಲಾನು ಈ ವಿಡಿಯೋದಲ್ಲಿ ಹೇಳುವಂಥ ಎಲ್ಲ ಥಿಂಗ್ಸ್ದು ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಲಿ ಸಿಗ್ಲಿಲ್ವಾ, ಗೊತ್ತಾಗ್ಲಿಲ್ವಾ, ನೀವು ಕಮೆಂಟಲ್ಲೇ ಲಿಂಕ್ ಅಂತ ಕೇಳಿದ್ರೆ ನಾನು ನಿಮ್ಗೆ ಡೈರೆಕ್ಟ್ ಕಮೆಂಟಲ್ಲೇ ಲಿಂಕ್ನ ಸೆಂಡ್ ಮಾಡ್ತೀನಿ. ವೇಯಿಂಗ್ ಮಷಿನ್ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಿ. ಬರೀ 350-360 ರೂಪಾಯಿಗೆ ಸಿಗುತ್ತೆ. ನಾನು ತರಿಸಿದ್ದೀನಿ, ಸಖತ್ತಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನೀವು ಅದನ್ನು ಆರಾಮಾಗಿ ಕಮ್ಮಿ ರೇಟು ಆಗುತ್ತೆ ತಗೊಳ್ಬೋದು. ಫಸ್ಟ್ ವೇಯಿಂಗ್ ಮಷಿನ್ ಬೇಕೇ ಬೇಕು, ಅದನ್ನು ಫಸ್ಟ್ ಬೈ ಮಾಡಿ. ಅದಾದ ನಂತರ ಮೇನ್ಲಿ ಇನ್ನೆಲ್ಲ ನಿಮ್ಮ ಮನೇಲಿ ಗೋಧಿ ಹಿಟ್ಟು, ಪ್ರತಿಯೊಂದು ರೇಷನ್ ಇದ್ದೇ ಇರುತ್ತೆ. ವೆಯ್ಟ್ ಲಾಸಿಗೆ ಪರ್ಟಿಕ್ಯುಲರ್ ಬೇಕಾದಂಥ ಥಿಂಗ್ಸ್ ಏನಪ್ಪ ಅಂದರೆ ನಾನು ಹೇಳೋದು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ ಬೈ ಮಾಡಿ. ಸಬ್ಜಾ ಸೀಡ್ಸು ಮತ್ತು ಸೀಡ್ಸ್ಗಳು, ಸನ್ಫ್ಲವರ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮೆಲನ್ ಸೀಡ್ಸು, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ. ಸ್ವಲ್ಪ ಡ್ರೈ ಫ್ರೂಟ್ಸು, ನಿಮಗೆ ಯಾವ್ದು ಇಷ್ಟನೋ ಆ ಥರದ್ದು ಒಂದಷ್ಟು ಡ್ರೈ ಫ್ರೂಟ್ಸು. ಖರ್ಜೂರ ಬೈ ಮಾಡಿ, ಖರ್ಜೂರ ತಗೊಳ್ಳಿ. ಮತ್ತು ಇದು ಜೀರಿಗೆ, ಮೆಂತ್ಯ, ಇವೆಲ್ಲ ಬೇಕಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಭಾಳ ಮುಖ್ಯ. ಮೆಂತ್ಯ, ಬಿಳಿ ಎಳ್ಳು, ಬಾದಾಮ್ ಗೋಂದ್ ಕಟ್ಟಿರ ಅಂತ ಸಿಗುತ್ತೆ. ಯಾಕಂದರೆ ವೆಯ್ಟ್ ಲಾಸ್ ಮಾಡುವಾಗ ನೀವು ಕುಡಿಯೋಂಥ ಡಿಟಾಕ್ಸು ಅದೆಲ್ಲ ಹೀಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಾದಾಮ್ ಗೋಂದ್ ಕಟ್ಟಿರ ನೀವು ಸ್ವಲ್ಪ ವಾರದಲ್ಲಿ ಒಂದು 3-4 ಸಲ ಆದರೂ ನೀವು ಸೇವನೆ ಮಾಡಲೇಬೇಕು, ನಿಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳಿಕ್ಕೆ. ಸೊ ಗ್ಯಾಸ್ಟ್ರಿಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಜೀರಿಗೆ, ಸೋಂಪು, ಅಜ್ವೈನ
ನಾನೊಂದು ವೆಯ್ಟ್ ಲಾಸ್ ಪೌಡ್ರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ನೀವು ದಿನ ಒಂದೊಂದು ಥರ ಮಾಡ್ಬೇಕಂತಲ್ಲ. ಈ 21 ದಿನ ಏನು ಚಾಲೆಂಜ್ ತಗೋತಾ ಇದ್ರೋ 21 ದಿನ ಮಾರ್ನಿಂಗ್ ಡ್ರಿಂಕು, ಮಲಗುವಾಗ ವೆಯ್ಟ್ ಲಾಸ್ ಡ್ರಿಂಕು, 21 ದಿನ ಸೇಮ್ ಮಾಡಿ. ನೀವು ಬ್ರೇಕ್ಫಾಸ್ಟು ಇದೆಲ್ಲ ಚೇಂಜಸ್ ಹೇಗೆ ರಿಪ್ಲೇಸ್ ಮಾಡ್ಬೋದು ಅಂತ ನಾನು ದಿನ ನನ್ನ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ನಾನು ತಿಂದಂಗೆ ತಿನ್ಬೇಕಂತಲ್ಲ. ನಾನೀಗ ಚಪಾತಿ ತಿಂದರೆ ಚಪಾತಿ ಜಾಗದಲ್ಲಿ ನೀವೇನು ರೀಪ್ಲೇಸ್ ಮಾಡ್ಕೋಬೋದು ಅನ್ನೋದನ್ನ ನಾನು ಹೇಳ್ತೀನಿ. ನಾನು ಓಟ್ಸ್ ತಿಂದರೆ ಆ ಓಟ್ಸ್ ಜಾಗದಲ್ಲಿ ನೀವೇನು ರೀಪ್ಲೇಸ್ ಮಾಡ್ಕೋಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ನಾನು ನನ್ನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಮಸ್ಟ್ ಆ್ಯಂಡ್ ಶುಡ್ ಇಷ್ಟು ರೇಷನ್ ನಿಮ್ಗೆ ಎಕ್ಸ್ಟ್ರಾ ಬೇಕು. ಸೀಡ್ಸ್ಗಳು, ಡ್ರೈ ಫ್ರೂಟ್ಸು ಆ್ಯಂಡ್ ಬಾದಾಮ್ಗೊಂದು ವೇಯಿಂಗ್ ಮಷೀನು, ಎಳ್ಳು, ಈ ಥರದ್ದೆಲ್ಲ ಒಂದಷ್ಟು ನಾನು ಈ ವಿಡಿಯೋ ಫುಲ್ಲು ಡಿಸ್ಕ್ರಿಪ್ಷನಲ್ಲಿ ನಾನು ಏನೇನು ಬೇಕು ವೆಯ್ಟ್ ಲಾಸ್ಗೆ ಎಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ. ಆ ಥರದ ರೇಷನ್ ಲಿಸ್ಟ್ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಅದೆಲ್ಲ ಒಂದೊಂದೇ ಚೆಕ್ ಮಾಡಿ ನೀವು ಬೈ ಮಾಡ್ಕೊಳ್ಬೋದು. ಸೊ ನಿಮ್ಮ ಮನೇಲಿ ಇದ್ದರೆ ನೋ ಪ್ರಾಬ್ಲಮ್, ನೀವು ಅದನ್ನೇ ಬಳಸ್ಬೋದು. ಇಷ್ಟಂತೂ ಬೇಸಿಕ್ ಆಗಿ ಬೇಕಾಗಿರುವಂಥದ್ದು. ಇನ್ನು ಪ್ರತಿಯೊಬ್ಬರ ಮನೇಲೂ ವೆಜಿಟೇಬಲ್ಸು, ಫ್ರೂಟ್ಸು ಇರುತ್ತೆ. ಸೊ ಹೆಚ್ಚಾಗಿ ತರಿಸ್ಕೊಳ್ಳಿ. ಒಂದು ವೇಳೆ ನೀವು ಫ್ರೂಟ್ಸು, ವೆಜಿಟೇಬಲ್ಸ್ ತುಂಬ ಕಮ್ಮಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ತರಿಸ್ತಾ ಇರಿ. ಹಾಳು ಮಾಡಬೇಡಿ. ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಂಡು ವಾರಕ್ಕಾಗುವಷ್ಟು ನೀವು ಅದನ್ನು ಯೂಸ್ ಮಾಡ್ಬೋದು. ಮತ್ತು ಫ್ರೂಟಲ್ಲಿ ಎಲ್ಲ ಫ್ರೂಟು ತಿನ್ನಬೇಡಿ. ವೆಜಿಟೇಬಲ್ಸಲ್ಲೂ ಎಲ್ಲ ವೆಜಿಟೇಬಲ್ಸು ತಿನ್ನಬೇಡಿ. ಕೆಲವನ್ನ ಅವಾಯ್ಡ್ ಮಾಡಬೇಕಾಗತ್ತೆ ವೆಯ್ಟ್ ಲಾಸ್ ಮಾಡುವಾಗ. ಫ್ರೂಟಲ್ಲಿ ಲೋ ಕ್ಯಾಲರಿ ಫ್ರೂಟ್ಸು, ವಾಟರ್ ಮೆಲನ್ ತಗೊಳ್ಳಿ, ಪಪಾಯ ತಗೊಳ್ಳಿ, ಆರೆಂಜ್ ತಗೊಳ್ಳಿ, ಪೊಮೊಗ್ರೆನೇಟ್ ತಗೊಳ್ಳಿ, ಆ್ಯಂಡ್ ಕರ್ಬೂಜ ತಗೊಳ್ಳಿ, ಆ್ಯಪಲ್ ಮತ್ತು ಮರ್ಸೇಬು, ಇದೆಲ್ಲ ನಿಮಗೆ ಲೋ ಕ್ಯಾಲರಿ ಇರೋ. ಪೈನಾಪಲ್ಲು ಮತ್ತು ಏನಪ್ಪ ಇದು ಪೇರಳೆ ಹಣ್ಣು, ಸೀಬೆ ಹಣ್ಣು ಅಂತೀವಲ್ವ, ಸೊ ಸೀಬೆ ಹಣ್ಣು, ಇದೆಲ್ಲ ನಿಮಗೆ ಲೋ ಕ್ಯಾಲರಿ ಇರುವಂಥ ಫ್ರೂಟ್ಗಳು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದನ್ನು ನೀವು ಯಾವ ಥರ ತಿಂದರೂ ಕೂಡ ಅದು ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಅನಿಸಲ್ಲ. ಈ ಥರದ ಫ್ರೂಟ್ಗಳನ್ನೇ ಹೆಚ್ಚಾಗಿ ತಗೊಳ್ಳಿ. ಅವಾಯ್ಡ್ ಮಾಡಬೇಕಾಗಿರೋದು ನೀವು ಸಪೋಟ, ಖರ್ಜೂರನೂ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ, ಬಟ್ 1 or 2 ಪೀಸ್ ಓಕೆ. ಮ್ಯಾಂಗೋ, ಅವಕಾಡೋ, ಇದೆಲ್ಲ ಸ್ವಲ್ಪ ನಿಮಗೆ ಬೇಗ ವೆಯ್ಟ್ ಗೇನ್ ಮಾಡುವಂಥ ಫ್ರೂಟ್ಗಳು, ಅವನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ವೆಜಿಟೇಬಲ್ಸಲ್ಲಿ ಹೆಚ್ಚಾಗಿ ಕ್ಯಾಬೇಜ್ ತಿನ್ನಿ. ನಾರಿನ ಅಂಶ ಇರುವಂಥ ಹೀರೆಕಾಯಿ, ಬೆಂಡೆಕಾಯಿ, ಸೊ ಗೋರಿಕಾಯಿ, ಅವರೆಕಾಯಿ, ಈ ಥರದ್ದೆಲ್ಲ ನಾರಿನ ಅಂಶ ಇರುವಂಥದ್ದು ಹೆಚ್ಚಾಗಿ ತಗೊಳ್ಳಿ. ಪೊಟ್ಯಾಟೊ ಅವಾಯ್ಡ್ ಮಾಡಿ. ಸ್ವಲ್ಪ ಅದು ವಾಯಿ ಹಿಡಿಯುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆಲ್ರೆಡಿ ನೀವು ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದೇ ಬರುತ್ತೆ. ಸೊ ಅದನ್ನು ನೀವು ಹೇಗೆ ನಿವಾರಣೆ ಮಾಡ್ಕೋಬೋದು ಅಂದರೆ ಓನ್ಲಿ ಫಾರ್ ಡಿಟಾಕ್ಸ್ ವಾಟರ್ಗಳು. ಸೊ ಡಿಟಾಕ್ಸ್ ವಾಟರ್ ತಗೊಳ್ಳೋದ್ರಿಂದ ನಿಮ್ಮ ಏನೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನೀವು ಸಾಲ್ವ್ ಮಾಡ್ಕೋಬೋದು. ಆದಷ್ಟು ಪೊಟ್ಯಾಟೊ, ಇವೆಲ್ಲ ಸ್ವಲ್ಪ ತರಕಾರಿಗಳು, ಕೆಲವು ತರಕಾರಿಗಳನ್ನು ಅವಾಯ್ಡ್ ಮಾಡಿ. ಮತ್ತು ಒಂದು ಫಸ್ಟ್ ನೀವು ಸ್ಟ್ರಾಂಗ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು 21 ದಿನ ಏನೇ ಆದರೂ ನನ್ನ ಒಂದು ಏನು ಟಾರ್ಗೆಟ್ ಇಟ್ಕೊಂಡಿದ್ದೀನೋ ಆ ಟಾರ್ಗೆಟ್ ರೀಚ್ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಜಂಕ್ ಫುಡ್ ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ, ಆ್ಯಂಡ್ ಬೇಡದೇ ಇರೋದನ್ನ ನಾನು ತಿನ್ನಲ್ಲ ಅಂಥೇಳಿ ಫಸ್ಟ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇವತ್ತೇನೋ ಫಂಕ್ಷನ್ ಇತ್ತು ಅದಕ್ಕೆ ತಿಂದ್ಬಿಟ್ಟೆ, ಇಲ್ಲ ಇವತ್ತು ಸ್ವಲ್ಪ ಇಷ್ಟ ಆಯಿತು ಜಾಸ್ತಿ ತಿಂದ್ಬಿಟ್ಟೆ, ಹಾಗೆ ಮಾಡಲೇಬಾರ್ದು. ಹಾಗೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ವೆಯ್ಟ್ ಸ್ಟ್ರಕ್ ಆಗ್ತಾ ಹೋಗುತ್ತೆ. ಸೊ ವೆಯ್ಟ್ ಲಾಸಿಗೆ ಅದು ಹೆಲ್ಪ್ ಆಗಲ್ಲ. ಮೆಂಟಲಿ ನೀವು ಸ್ಟ್ರಾಂಗ್ ಆಗಬೇಕು. ನೀವು ಮೆಂಟಲ್ ಹೆಲ್ತ್ ನೀವು ನೋಡ್ಕೊಳ್ಬೇಕು. ಅವಾಗ ಮೆಂಟಲಿ ನೀವು ಸ್ಟ್ರಾಂಗ್ ಆದರೆ ಖಂಡಿತ ಸಾಧ್ಯ ಆಗುತ್ತೆ. ಮತ್ತು ಬೆಳಗ್ಗೆ ಬೇಗ ಹೇಳೋದು ಇಂಪಾರ್ಟೆಂಟು, ರಾತ್ರಿ ಬೇಗ ಮಲಗೋದು ಇಂಪಾರ್ಟೆಂಟು. ನಾನು ಸ್ವಲ್ಪ ಲೇಟಾಗಿ ಮಲಗ್ತೀನಿ, ಬಿಕಾಸ್ ನನಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ವರ್ಕು, ನನ್ನ ಕೆಲಸ ಇದೆಲ್ಲ. ನೀವು ಹೌಸ್ ವೈಫ್ ಆಗಿದ್ದರೆ ದಯವಿಟ್ಟು ಆದಷ್ಟು ಬೇಗ 10 ಗಂಟೆ ಒಳಗಡೆ ಮಲಗೋಕ್ಕೆ ಟ್ರೈ ಮಾಡಿ. ಬೆಳಗ್ಗೆ ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಕ್ಕೆ ಟ್ರೈ ಮಾಡಿ. ಆವಾಗ ಫುಲ್ ಡೇ ನೀವು ಆ್ಯಕ್ಟಿವ್ ಆಗಿ ಇರ್ತೀರ. ಅದಾದ ನಂತರ ಹಾಗಾದರೆ ಈಗ ನೆಕ್ಸ್ಟ್ ನೀವು 2 ಬೇಗ ಫಾಸ್ಟಾಗಿ ರಿಸಲ್ಟ್ ನೋಡ್ಬೇಕಂದ್ರೆ, ಒಂದು ಎಕ್ಸಸೈಸು, ಒಂದು ವಾಕಿಂಗ್. 2 ಸ್ಟೆಪ್ ಯಾರು ಫಾಲೋ ಮಾಡ್ತೀರೋ ಅವ್ರು ಖಂಡಿತ ಬೇಗ ಫಾಸ್ಟಾಗಿ ನಿಮ್ಮ ವೆಯ್ಟ್ನ ಹೆಲ್ತಿಯಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋತೀರಾ. ಸೊ ಇಲ್ಲಪ್ಪ ನಮ್ಗೆ 2 ಕಷ್ಟ ಅನ್ನೋರು ಒಂದನ್ನಾದರೂ ನೀವು ಫಾಲೋ ಮಾಡ್ಬೋದು. ಐದರ್ ಎಕ್ಸಸೈಸ್ ಇಲ್ಲ ವಾಕಿಂಗ್, ಈ 2ರಲ್ಲಿ ಒಂದನ್ನು ನೀವು ಫಾಲೋ ಮಾಡ್ಬೋದು. ಎಕ್ಸಸೈಸು ಒಂದು ಅರ್ಧ ಅವರು, ವಾಕ್ ಮಾಡೋದಾದರೆ ಒಂದು 45 ಮಿನಿಟ್ಸ್, 1 ಅವರ್ ಮಾಡಿದ್ರು ಬೆಟರ್, ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಸೊ ನೀವು ಮಾಡ್ಬೋದು. 2 ಮಾಡ್ತೀವಿ ನಾವು ಅನ್ನೋರು ಇನ್ನೂ ತುಂಬಾ ಖುಷಿ. ಬೆಳಗ್ಗೆ ಎಕ್ಸಸೈಸ್ ಮಾಡಿದರೆ ರಾತ್ರಿ ವಾಕ್ ಇಟ್ಕೊಳ್ಳಿ, ರಾತ್ರಿ ಎಕ್ಸಸೈಸ್ ಮಾಡೋರಿದ್ರೆ ಬೆಳಗ್ಗೆಗೆ ಒಂದು ರೌಂಡ್ ವಾಕ್ ಇಟ್ಕೊಳ್ಳಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ ಆಗಲೇಬೇಕು. 21 ದಿನ ನೀವೇನು ಚಾಲೆಂಜ್ ತೊಗೋತೀರೋ 21 ದಿನ ನೀವು ಇದನ್ನು ಸ್ಟ್ರಾಂಗ್ ಆಗಿ ಮಾಡಲೇಬೇಕು. ಆಗಲ್ಲ, ನಂಗೆ ಇವತ್ತು ಚಳಿ ಇತ್ತು ಹೇಳೋಕ್ಕಾಗಲಿಲ್ಲ, ಇವತ್ತೇನೋ ಕೆಲಸ ಇತ್ತು, ನೋ,
ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು, ನಾನು ಮಾಡಲೇಬೇಕು ಅಂತೇಳಿ ಶಪಥ ಮಾಡಿ ನೀವು ಮಾಡಿದರೆ ಮಾತ್ರ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ವಿಡಿಯೋದಲ್ಲಿ ಮಂಡೇ ನಿಮಗೆ ವಿಡಿಯೋ ಗೊತ್ತಾಗುತ್ತೆ. ಬೆಳಗಿನ ಡಿಟಾಕ್ಸ್ ವಾಟರು, ರಾತ್ರಿ ವೆಯ್ಟ್ ಲಾಸ್ ಪೌಡ್ರ್ ಯಾವ್ದು ತಗೋತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಅವತ್ತು ವಿತ್ ರೆಸಿಪಿ ಸಮೇತ. ಅದು ಎರಡನ್ನೇ ಫಾಲೋ ಮಾಡಿ. ಏನು ಹೊಸದೇನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬೇಡ ಸದ್ಯಕ್ಕೆ. 21 ದಿನ ಮಾರ್ನಿಂಗ್ ಡ್ರಿಂಕು ಸೇಮ್ ಇರಲಿ, ನೈಟ್ ಮಲಗಬೇಕಾದ್ರೆ ವೆಯ್ಟ್ ಲಾಸ್ ಡ್ರಿಂಕು ಸೇಮ್ ಇರಲಿ. ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗಿರೋದು ಓನ್ಲಿ ಫಾರ್ ಫುಡ್ಡಲ್ಲೂ ಅಷ್ಟೇ ಲೋ ಕ್ಯಾಲರಿ ಫುಡ್ ತಗೋಬೇಕು, ಫೈಬರ್ ಕಂಟೆಂಟ್ ಇರಬೇಕು, ನ್ಯೂಟ್ರಿಷನ್ಸ್ ಇರಬೇಕು, ಪ್ರೋಟೀನ್ ಇರಬೇಕು. ಇದೆಲ್ಲ ನಮ್ಮ ಬಾಡಿಗೆ ಬೇಕು. ಇಲ್ಲಾಂದರೆ ವೀಕ್ ಆಗಿಬಿಡ್ತೀವಿ, ನಾವು ಸಣ್ಣ ಆಗಿಬಿಡ್ತೀವಿ, ಬಟ್ ನಮ್ಮ ದೇಹ ಆ್ಯಕ್ಟಿವ್ ಆಗಿರಲ್ಲ ಆ್ಯಂಡ್ ಆರೋಗ್ಯದ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಏನೇ ವೆಯ್ಟ್ ರೆಡ್ಯೂಸ್ ಮಾಡಿದ್ರು ಒಂದೇ ವಾರದಲ್ಲಿ ನಾವು 10 kg ಇಳಿಸ್ಕೋಬೋದು, ಬಟ್ ಅದು ಹೆಲ್ದಿ ವೇ ಅಲ್ಲಿ ಇಳಿಸ್ಕೊಳ್ಳಿಕ್ಕಾಗಲ್ಲ. ಸೊ ನೀವು ಹೆಲ್ದಿ ವೇ ಅಲ್ಲಿ ಇಳಿಸ್ಕೋತೀರಾ ಅಂದರೆ ಗ್ರಾಮ್ ಬೈ ಗ್ರಾಮ್ ನೀವು ವೆಯ್ಟ್ನ ರೆಡ್ಯೂಸ್ ಮಾಡ್ತಾ ಬರಬೇಕು. ಅಯ್ಯೋ ವೆಯ್ಟ್ ಲಾಸ್ ಮಾಡುತ್ತಾ ಇದೀವಿ ಅಂತ ಹೇಳಿ ನಾವು ಒಂದೇ ಸಲನೂ ಮಾಡೋದಲ್ಲ. ಯಾಕಂದರೆ ಇದು ಒಂದೇ ದಿನದ ವೆಯ್ಟ್ ಆಗಿರಲ್ಲ. ಸೊ ವರ್ಷಾನುಗಂಟ್ಲೆ ನಿಮಗೆ ಶೇಖರಣೆ ಆಗಿರುವಂಥ ಬೊಜ್ಜು ವೆಯ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಡೇ ಬೈ ಡೇ ಗ್ರಾಮ್ kg ಲೆಕ್ಕದಲ್ಲಿ ನೀವು ಇಳಿಸ್ತಾ ಬರಬೇಕು. ಆವಾಗಲೇ ನಿಮಗೆ ಒಂದು ಹೆಲ್ದಿ ಲೈಫ್ ಸ್ಟೈಲು ರೂಢಿ ಆಗುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ 8 ಗಂಟೆ ಒಳಗಡೆ ಗತಾಯ ನಿಮ್ಮ ಬ್ರೇಕ್ಫಾಸ್ಟ್ ಆಗಲೇಬೇಕು. 8 ಗಂಟೆ ಒಳಗಡೆ ನೀವು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳಿ. ಬ್ರೇಕ್ಫಾಸ್ಟು ನೀವು ಏನು ಬೇಕಾದರೂ ತಿನ್ನಿ. ಈಗ ರೈಸ್ ಐಟಮ್ ಅಥವಾ ಹೈ ಕ್ಯಾಲರಿ ಇರುವಂಥ ಫುಡ್ ಇದ್ದಾಗ ಕ್ವಾಂಟಿಟಿನ ಕಮ್ಮಿ ತಿನ್ನಿ. ಚಿಕ್ಕದೊಂದು ಬೌಲ್ ಇಟ್ಕೊಳ್ಳಿ, ಮೆಜರ್ಮೆಂಟ್ ಬೌಲ್ ಥರ. ಸೊ ಅಷ್ಟೇ. ನಂಗೆ ಇನ್ನೂ ತಿನ್ಬೇಕು ಅನ್ಸಿದ್ರು ತಿನ್ನಬಾರ್ದು. ತಿನ್ಬೇಕು ಅನಿಸ್ದಾಗ ಏನು ಮಾಡಬೇಕು, ಒಂದು ಗ್ರೀನ್ ಟೀನೋ, ಕ್ರೇವಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಬೇಕು, ಅಥವಾ ಲೋ ಕ್ಯಾಲರಿ ಇರುವಂಥ ಫ್ರೂಟು, ವೆಜಿಟೇಬಲ್ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಎವ್ರಿ ಡೇ ನಿಮ್ಮ ಬಾಡಿಗೆ ಪ್ರೋಟೀನ್ ಬೇಕು. ವೆಜ್ ತಿನ್ನೋರು ಪನೀರ್ ತಗೊಳ್ಳಿ ಪ್ರೋಟೀನ್ ಸೋರ್ಸ್ ಆಗಿ, ಇಲ್ಲ ಮೊಳಕೆ ಕಾಳುಗಳು ತಗೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಶೇಂಗಾ ಬೀಜ ನೆನೆಸ್ಬಿಡ್ತೀನಿ, ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನಿ. ಈ ಥರ ಒಂದು ಪ್ರೋಟೀನ್ ಅಂಶ ನಿಮಗೆ ದಿನಕ್ಕೆ ಒಂದ್ಸಲ ಬಾಡಿಗೆ ಹೋಗಲೇಬೇಕು. ನ್ಯೂಟ್ರಿಷಿಯನ್ಸ್ಗೋಸ್ಕರ ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಸಬ್ಜಾ ಸೀಡ್ಸ್ ಅಥವಾ ಫ್ಲಾಕ್ ಸೀಡ್ಸ್ ಇದೆಲ್ಲ ನೀವು ಯೂಸ್ ಮಾಡ್ಬೋದು. ಅದು ನಿಮಗೆ ನ್ಯೂಟ್ರಿಷನ್ಸ ಕೊಡುತ್ತೆ. ದಿನ 1 ಟೇಬಲ್ ಸ್ಪೂನು ಅಥವಾ ಬೇಯಿಸಿರೋ ಕಾಳು 1 ಟೇಬಲ್ ಸ್ಪೂನ್ ತಗೊಳ್ಳೋದು. ಆ ಥರ ನೀವು ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಬೇಕು. ಬಟ್ ಫುಡ್ ಮಾತ್ರ ಕಮ್ಮಿನೇ ತಿನ್ನಬೇಕು. ಇವತ್ತು ಪಲಾವ್ ಚೆನ್ನಾಗಿದೆ ಅಂತ ಜಾಸ್ತಿ ತಿನ್ನೋದು ಅದೆಲ್ಲ ಮಾಡಿಕೊಡೋದು. ಕ್ರೇವಿಂಗ್ ಆಯಿತಾ? ಸೊ ವೆಯ್ಟ್ ಲಾಸ್ ಗ್ರೀನ್ ಟೀ ಒಂದು ನಾನು ತೋರಿಸಿದ್ದೆ, ತುಂಬ ಜನ ಬೈ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರಿಸಲ್ಟ್ ಕೂಡ ಹೇಳಿ ನನಗೆ. ತಗೊಂಡು ಯೂಸ್ ಮಾಡಿರೋರು ಖುಷಿ ಆಗುತ್ತೆ. ನನ್ನಿಂದ ಒಂದು ಒಳ್ಳೆ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದೆ ಅನ್ನೋ ತೃಪ್ತಿ ನನಗಿರುತ್ತೆ. ಸಾವಿರಾರು ಜನ ಬೈ ಮಾಡಿಬಿಟ್ಟಿದ್ದೀರಾ ಅದನ್ನು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ. ನಿಮ್ಮ ಒಂದು ಫುಡ್ ಕ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತಾ ಗ್ರೀನ್ ಟೀ. ನೀವು ಅದನ್ನು ದಿನಕ್ಕೆ 3-4 ಸಲ ಬೇಕಾದರೂ ಕುಡಿಬೋದು. ಖಂಡಿತ ಏನೂ ಎಫೆಕ್ಟ್ ಆಗಲ್ಲ. ನಾನಂತೂ 3-4 ಸಲ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಟೀ ಅಡಿಕ್ಷನ್ನೇ ಹೋಗ್ಬಿಟ್ಟಿದೆ ನನಗೀಗ. ಮಿಲ್ಕ್ ಟೀದ ಅಡಿಕ್ಷನ್ನೇ ಹೋಗಿದೆ. ಮತ್ತೆ ಯಾರಿಗಾದ್ರೂ ಆ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರದ್ದು ಬೇಕಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಹಾಕಿ, ವೆಯ್ಟ್ ಲಾಸ್ ಪೌಡ್ರ್ ಲಿಂಕ್ ಅಂತ ಹಾಕಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಕಳಿಸ್ತೀನಿ. ಖಂಡಿತ ವೇಯಿಂಗ್ ಮಷಿನ್ ಬೇಕಿದ್ರು ಹೇಳಿ, ನಾನು ತರಿಸಿರೋ ಲಿಂಕ್ ಎಲ್ಲನೂ ಕೊಟ್ಟಿರ್ತೀನಿ. ಓಕೆ. ಆ ಥರ ಮಧ್ಯ ಸ್ವಲ್ಪ ಗ್ರೀನ್ ಟೀ ಕುಡಿಯೋದು ಅಥವಾ ಲೆಮನ್ ವಾಟರ್ ಕುಡಿಯೋದು. ಲೆಮನ್ ವಾಟರ್ ಮಾಡಿ ಇಟ್ಕೊಳ್ಳಿ. ಆಗಾಗ ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗಕ್ಕೆ ಬಿಡಬೇಡಿ. ಆಗಾಗ ಕುಡಿತಾ ಇದ್ರೆ ನಿಮಗೆ ಕ್ರೇವಿಂಗ್ ಜಾಸ್ತಿ ಆಗೋದಿಲ್ಲ, ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಆದಷ್ಟು ನನ್ನ ಪ್ರಕಾರ ವರ್ಕ್ ಹೋಗೋರು ಚಪಾತಿ, ರಾಗಿ ದೋಸೆ, ಪ್ರೋಟೀನ್ ದೋಸೆಗಳು ತೋರಿಸ್ತೀನಿ. ನಾನು ದಿನ ಒಂದೊಂದು ಪ್ರೋಟೀನ್ ದೋಸೆಗಳು, ಪ್ರೋಟೀನ್ ಇರೋವಂಥದ್ದೆಲ್ಲ ನಾನು ಇನ್ಮೇಲೆ ತೋರಿಸ್ತಾ ಹೋಗ್ತೀನಿ ರೆಸಿಪಿ ನನ್ನ ವೆಯ್ಟ್ ಲಾಸ್ ಇದರಲ್ಲಿ. ಸೊ ಆ ಥರದ್ದು ನೀವು ಜೋಳದ ರೊಟ್ಟಿ, ಈ ಥರದ್ದು ನೀವು ಮುದ್ದೆ, ಈ ಥರ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನೀವು ಚಪಾತಿ ಎಲ್ಲಾದರೆ ಎರಡು ಚಪಾತಿ ತಿನ್ಬೋದು. ಮುದ್ದೆ ಆದರೆ ಒಂದಿಷ್ಟು ಮುದ್ದೆ ತಿಂದರೆ ಸಾಕು, ನಿಮ್ಗೆ ಹೊಟ್ಟೆ ತುಂಬುತ್ತೆ, ಒಂದು ಚಿಕ್ಕ ಮುದ್ದೆ. ಆ್ಯಂಡ್ ದೋಸೆ ಎಲ್ಲ ನೀವು 2-3 ದೋಸೆ ಆರಾಮಾಗಿ ತಿನ್ಬೋದು. ಹೆಸರು ಕಾಳು ದೋಸೆ, ಕಡಲೆಕಾಳು ದೋಸೆ, ರಾಗಿ ದೋಸೆ, ಮಲ್ಟಿಗ್ರೇನ್ ದೋಸೆ, ಈ ಥರದ್ದಿದ್ದಾಗ ನೀವು 3 ದೋಸೆನ ಆರಾಮಾಗಿ ನೀವು ಲಂಚ್ಗೆ ತಗೊಳ್ಬೋದು. ರೊಟ್ಟಿ ಆದರೂ ನೀವು ಜೋಳದ ರೊಟ್ಟಿ ಆದರೆ 3 ರೊಟ್ಟಿ ನೀವು ಆರಾಮಾಗಿ ತಿನ್ಬೋದು. ಅದೇನು ವೆಯ್ಟ್ ಗೇನ್ ಆಗಲ್ಲ. ಸೊ ಈ ಥರ ಮಧ್ಯಾಹ್ನ ವರ್ಕ್ ಹೋಗೋರಾದರೆ ನೀವು ಆದಷ್ಟು ಫುಡ್ ತಗೊಂಡು ಹೋಗಿ, ಹಶ್ವಾಗತ್ತೆ. ಸೊ ಇಲ್ಲಪ್ಪ ಮನೇಲೇ ಇರ್ತೀವಿ ನಾವು, ಹೌಸ್ ವೈಫ್ ಆಗಿದ್ದೀವಿ ಅನ್ನೋರು ಸಲಾಡ್ಸ್ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳಿ. ಒಳ್ಳೆ ದಿನ ಒಂದೊಂದು ರೀತಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಥರ ಸಲಾಡ್ಸ್ ಮಾಡಬೇಕು ವೆಯ್ಟ್ ಲಾಸ್ಗೆ ಅಂತ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಆ ಥರದ ಮಧ್ಯಾಹ್ನ ಸಲಾಡ್ಸ್ ತೊಗೊಳ್ಳಿ. ಸಲಾಡ್ಸ್ ಅಷ್ಟೇ ನಮ್ಗೆ ಹೊಟ್ಟೆ ತುಂಬ್ತಾ ಇಲ್ಲ ಅಂದರೆ 2 ಚಪಾತಿ ತೊಗೊಳ್ಳೋ ಜಾಗದಲ್ಲಿ 1 ಮೀಡಿಯಮ್ ಚಿಕ್ಕದಾಗಿ 1 ಚಪಾತಿನೋ
ಒಂದು ಬೌಲ್ ರೈಸ್ ತಿನ್ನೋ ಬದಲಿಗೆ ಹಾಫ್ ಬೌಲ್ ರೈಸ್ ತಗೊಳ್ಳೋದು, ಅದ್ರ ಜೊತೆಗೆ ಸಲಾಡ್ ಜೊತೆಗೆ ಬೇಕಿದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಯಾಕಂದರೆ ಚೆನ್ನಾಗಿ ತಿಂದಿರೋರಿಗೆ ಸಡನ್ ಆಗಿ ಇಷ್ಟಿಷ್ಟೇ ಫುಡ್ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಂಥವರು ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಜೊತೆಗೆ ಹೆಚ್ಚಾಗಿ ನಿಮಗೆ ಫುಡ್ ಕಂಟ್ರೋಲ್ ಆಗಬೇಕು ಅಂದರೆ ನೀವು ತರಕಾರಿ, ಲೋ ಕ್ಯಾಲರಿ ತರಕಾರಿ, ಕುಕುಂಬರ್, ಕ್ಯಾರೆಟ್, ಈ ಥರದ ತರಕಾರಿಗಳು, ಕ್ಯಾಬೇಜ್, ಇವನ್ನೆಲ್ಲ ನೀವು ಸಲಾಡಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಕ್ರೇವಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ, ಹಸಿವು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದನ್ನು ನೀವು ಮಾಡಿ ನಿಮ್ಮ ಕ್ರೇವಿಂಗ್ನ, ಫುಡ್ ಕಂಟ್ರೋಲ್ನ ಮಾಡಿ. ಸಂಜೆ ಸ್ನ್ಯಾಕ್ಸ್ ವರ್ಕ್ಗೆ ಹೋಗೋರು ಬೇಕು, ಯಾಕಂದರೆ ಟಯರ್ಡ್ ಆಗಿರ್ತೀರಾ ಅಥವಾ ಕೆಲಸ ಜಾಸ್ತಿ ಮಾಡಿರ್ತೀರಾ, ಮನೇಲಿರೋ ತಿನ್ನಬಾರ್ದಂತೆಲ್ಲ ತಿನ್ನಿ. ಫ್ರೂಟ್ಸ್ಗಳು ತೊಗೋಬೋದು, 1-2 ಪೀಸ್ ಆ್ಯಪಲ್ ತಿನ್ನೋದು, ಇಲ್ಲ ಆರೆಂಜ್ ತಿನ್ನೋದು. ಲೋ ಕ್ಯಾಲರಿ, ಆಗಲೇ ಹೇಳಿದ್ನಲ್ವಾ ಲೋ ಕ್ಯಾಲರಿ ಫ್ರೂಟ್ ಯಾವುದು ಅಂತ, ಅದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಫ್ರೂಟ್ಗಳನ್ನು ತಗೋಬೋದು. ಮತ್ತು ಮಧ್ಯಾಹ್ನದ ಊಟ 1 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟ್ 8 ಗಂಟೆ, ಸ್ನ್ಯಾಕ್ಸ್ ಒಂದು 4-5 ಗಂಟೆ ಹಂಗೆ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳಿ. ಮಧ್ಯ ಒಂದು ಗ್ರೀನ್ ಟೀನೋ, ಜೊತೆಗೆ ಏನಾದರೂ ಡ್ರೈ ಫ್ರೂಟ್ಸ್ ಅಥವಾ ವೆಜಿಟೇಬಲ್ ಎಲ್ಲ ಫ್ರೂಟ್ ಈ ಥರದ್ದು, ಇಲ್ಲ ಖರ್ಜೂರ ಅಥವಾ ವಿತೌಟ್ ಮಿಲ್ಕ್ ಇರೋವಂಥ ಜ್ಯೂಸ್ ಆಗಿರ್ಬೋದು, ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು, ಈ ಥರದ್ದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತೊಗೋಬೋದು. ಅಥವಾ ಮೊಳಕೆ ಕಾಳು ಸಲಾಡ್ಗಳಾಗಿರ್ಬೋದು, ಸ್ವೀಟ್ ಕಾರ್ನ್ ಸಲಾಡು. ಸ್ವೀಟ್ ಕಾರ್ನು ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಥರದ ಕಾಳುಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು ನೀವು ಒಂದು ಮೊಳಕೆ ಕಾಳು ಸಲಾಡ್ ಥರನೂ ತಗೋಬೋದು. ಇದನ್ನು ಮಾಡಿ ಸೀಡ್ಸ್ಗಳು ತಿನ್ನೋದು, ವಾಟರ್ ಮೆಲನ್, ಪಂಪ್ಕಿನ್, ಇದೆಲ್ಲ ಸೀಡ್ಸ್ ನೀವು ತಿಂದಷ್ಟು ಒಳ್ಳೆಯದೇ. 1 ಟೇಬಲ್ ಸ್ಪೂನ್, ಜಾಸ್ತಿನೂ ಬೇಡ, ಫ್ರೈ ಮಾಡಿ ಇಟ್ಕೊಂಬಿಡಿ. ಒಂದ್ಸಲ ತರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಆಗಾಗ ಬಾಯಿಗೆ ಹಾಕ್ಕೊಳ್ತಾ ಇದ್ರೆ ನಿಮ್ಮ ಕ್ರೇವಿಂಗ್ ಕಂಟ್ರೋಲ್ ಆಗುತ್ತೆ, ನಿಮ್ಮ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ತಾ ಹೋಗುತ್ತೆ. 4-5 ಗಂಟೆ ಹಂಗೆ ಸ್ನ್ಯಾಕ್ಸ್ ಮುಗಿಸ್ಕೋತೀರಾ. ಊಟ ವೆರಿ ಇಂಪಾರ್ಟೆಂಟ್. ಊಟನ ಆದಷ್ಟು ಬೇಗ ಮುಗಿಸ್ಕೋಬೇಕು. ನೀವು ತುಂಬ ಕೆಲಸ ಮಾಡೋರು ಇರ್ತೀರಾ ಅಂದರೆ 7 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ನಾವು ಬೇಗ ಮಲಗ್ತೀವಿ ಅನ್ನೋರಿದ್ರೆ ಒಂದು 6 ಗಂಟೆ ಹಂಗೆ ನೀವು ಊಟನ ಮುಗಿಸ್ಕೊಂಡ್ಬಿಡ್ಬೇಕು. ಊಟಕ್ಕೆ ಯಾವ ಥರ ಫುಡ್ ತೊಗೊಳ್ಬೇಕು, ನನ್ಗೆ ಹೇಳೋದಾದರೆ ಲಿಕ್ವಿಡ್ ಫುಡ್ ಈಸ್ ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಒಂದು ವಿತೌಟ್ ಮಿಲ್ಕ್ ಜ್ಯೂಸ್ ತೊಗೋಬೋದು. ಸೂಪ್ಗಳು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೂಪು, ಮಾಲ್ಟ್ ತೊಗೋಬೋದು. ರಾತ್ರಿಗೆ ಮನೇಲೆ ಹೋಮ್ ಮೇಡ್ ಮಲ್ಟಿಗ್ರೇನ್ ಮಾಲ್ಟ್, ಸಿರಿಧಾನ್ಯಗಳನ್ನೊಂದು ಮಾಲ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ಮುಂದೆ ತೋರಿಸ್ತೀನಿ ನಾನು ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ. ಹೋಮ್ ಮೇಡ್ ಮಾಡಿ ಇಟ್ಕೊಳ್ಳಿ. ಒಂದ್ಸಲ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ನಿಮ್ಗೆ ಅದು ಬರುತ್ತೆ. ಸೊ ಮಾಲ್ಟ್ಗಳು ತೊಗೋಬೋದು, ಸೂಪ್ಗಳು ತೊಗೋಬೋದು, ಅಥವಾ ವಿತೌಟ್ ಮಿಲ್ಕ್ ಇರುವಂಥ ಜ್ಯೂಸ್ಗಳು ತೊಗೋಬೋದು, ಅಥವಾ ಬೇಯಿಸಿರುವಂಥ ಕಾಳಿನ ಕಟ್ಟು ನೀರು ಬರುತ್ತಲ್ಲ, ಈಗ ಹುರುಳಿಕಾಳು ಸಾಂಬಾರಿಗೆ ಬೇಯಿಸಿರ್ತೀರ, ಹುರುಳಿಕಾಳು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಹುರುಳಿಕಾಳು ತಿನ್ನಿ, ಜೊತೆಗೆ 1 ಲೋಟ ಆ ಬೇಯಿಸಿರುವಂಥ ನೀರನ್ನು ಕುಡೀರಿ. ಯಾವುದೇ ಕಾಳು ಬೇಯಿಸಿದ್ರು ಅದರ ನೀರನ್ನು 1 ಲೋಟ ಕುಡಿದು ಅದ್ರ ಜೊತೆ ಒಂದು ಪ್ರೋಟೀನ್ ಸೋರ್ಸ್ ಬೇಕೇ ಎವ್ರಿ ಡೇ. ನೀವು ವೆಜಿಟೇರಿಯನ್ ಆದರೆ ಪನ್ನೀರ್ ತಗೊಳ್ಳಿ, ಇಲ್ಲ ಮೊಳಕೆ ಬರೆಸಿರುವಂಥ ಕಾಳನ್ನ ರಿಪ್ಲೇಸ್ ಮಾಡ್ಕೋಬೋದು ಎಗ್ ಬದಲಾಗಿ. ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು ಖಂಡಿತ ಎಗ್ ತಿನ್ಬೋದು. 1 or 2 ಹೋಲ್ ಎಗ್ನೇ ನೀವು ತಿನ್ಬೋದು. ಬರೀ ವೈಟ್ ಭಾಗ ತಿನ್ನೋರು ತಿನ್ಬೋದು. ಒಟ್ಟಿನಲ್ಲಿ ನಿಮ್ಗೆ ದಿನಕ್ಕೂ ಪ್ರೋಟೀನ್ ಅಂಶ ದೇಹಕ್ಕೆ ಸೇರ್ತಾ ಹೋಗಬೇಕು. 1 ಎಗ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನೀವು ಬ್ರೇಕ್ಫಾಸ್ಟಿಗೆ ತೊಗೋತಿರೋ, ಇಲ್ಲ ಊಟಕ್ಕೆ ಬೆಟರ್. ಊಟಕ್ಕೆ ಲಿಕ್ವಿಡ್ ಫುಡ್ ತೊಗೊಂಡಿರ್ತೀರಲ್ವ, ಅಷ್ಟೇ ಹೊಟ್ಟೆ ತುಂಬಲ್ಲ. ಆವಾಗ ನೀವೇನು ಮಾಡ್ಬೋದು, ಲಿಕ್ವಿಡ್ ಫುಡ್ ತೊಗೊಳ್ಳೋರಿದ್ರೆ ಈ ಎಗ್ನ ಅಲ್ಲಿ ರಿಪ್ಲೇಸ್ ಮಾಡ್ಕೋಬೋದು. ಜ್ಯೂಸ್ ಜೊತೆಗೆ ಅಥವಾ ಬೇಯಿಸಿರುವಂಥ ಕಾಳಿ ನೀರು ಜೊತೆಗೆ, ಲಿಕ್ವಿಡ್ ಫುಡ್ ಜೊತೆಗೆ ಎಗ್ನ ನೀವು ಸೇರಿಸಿ ತಗೊಂಡಾಗ ನಿಮ್ಗೆ ಸ್ವಲ್ಪ ಹೊಟ್ಟೆ ಹಸಿವು ಕೂಡ ಕಂಟ್ರೋಲ್ ಆಗುತ್ತೆ. ಬಾಯ್ಲ್ಡ್ ಎಗ್ ತೊಗೋಬೋದು, ಇಲ್ಲ ಆಮ್ಲೆಟ್ ಮಾಡ್ಕೊಂಡು ತೊಗೋಬೋದು ಅಲ್ವಾ. ಇಲ್ಲ ಫಿಶ್ ತಿನ್ನೋರು ಫಿಶ್ ತಿನ್ಬೋದು. ಒಂದು ಹಾಫ್ ಫಿಶ್, ಜಾಸ್ತಿ ಫುಲ್ಲು ಫಿಶ್ನು ತಿನ್ನಬೇಡಿ. ಸ್ವಲ್ಪ ಪೋಷನ್ ಕಂಟ್ರೋಲ್ ಮಾಡ್ಕೊಂಡು ನೋಡ್ಕೊಂಡು ತಿನ್ನಿ, ಗೊತ್ತಾಗತ್ತಲ್ವ ಎಷ್ಟು ತಿನ್ನಬೇಕು ಅಂತ. 1 ಮೀನಲ್ಲಿ 1/2 ಮೀನು ತಿನ್ನೋದು, ಈ ಥರ ನೀವು ಖಂಡಿತ ಮಾಡ್ಬೋದು. ಇಲ್ಲ ಚಿಕನ್ನು ಕೂಡ ಅಷ್ಟೇ, ನೋಡ್ಕೊಂಡು ತಿನ್ನಿ, ಜಾಸ್ತಿ ಬೇಡ. 1 or 2 ಪೀಸ್ ಚಿಕನ್ ತಗೊಂಡ್ರು ಕೂಡ ನಿಮಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಎಕ್ಸಸೈಸ್ ಬೆಳಗ್ಗೆ 30 ಮಿನಿಟ್ಸ್ ಮಾಡಲೇಬೇಕು. 30 ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಡೂ ಇಟ್ 20 ಮಿನಿಟ್ಸ್. ಸಂಜೆ ನೀವು ವಾಕ್ ಒಂದು 45 ಮಿನಿಟ್ಸ್ ಇಲ್ಲ 1 ಅವರ್ ನೀವು ವಾಕ್ ಮಾಡಲೇಬೇಕು. ಇಷ್ಟು ಮಾಡ್ತಾ ಬನ್ನಿ. ಲಾಸ್ಟ್ ಫೈನಲ್ ಆಗಿ ಮಲಗಬೇಕಾದ್ರೆ ನಾನೇನು ವಿಡಿಯೋದಲ್ಲಿ ತೋರಿಸ್ತೀನಿ ವೆಯ್ಟ್ ಲಾಸ್ಟಿಂಗ್ ಪೌಡ್ರು ಒಂದ್ಸಲ ಮಾಡಿ ಇಟ್ಕೊಳ್ಳಿ. ಡೈಲಿ ಅದೇ ಪೌಡರ್ನ 1 ಲೋಟ ಬಿಸಿನೀರು ಕಾಯಿಸಿ ಆ ಪೌಡ್ರನ್ನ ಆ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದು ಮಲ್ಕೊಳ್ಳಿ. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅದು. ಸೊ ನಿಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗ್ತಿರೋ ಹಂಗೆ ನೋಡ್ಕೊಳ್ಳುತ್ತೆ. ವೆಯ್ಟ್ ಲಾಸ್ ಡ್ರಿಂಕು, ಡಿಟಾಕ್ಸ್ ವಾಟರು ಒಂದನ್ನೇ 21 ದಿನ ಫಾಲೋ ಮಾಡಿ. ಐ ಥಿಂಕ್ ನಿಮ್ಗೆಲ್ಲ ವಿಷಯ ರೀಚ್ ಆಗಿದೆ. ಆದಷ್ಟು ಬೇಗ ನಿದ್ದೆ ಮಾಡಿ. ಲಾಸ್ಟ್ ಮಲಗಬೇಕಾದ್ರೆ ಒಂದಷ್ಟು ಅಫರ್ಮೇಷನ್ ಮಾಡಿ, ಮೆಡಿಟೇಷನ್ ಮಾಡಿ, ದೇವರ ನಾಮಗಳು ಹೇಳಿ, ಚಾಂಟಿಂಗ್ ಮಾಡಿ. ಇಷ್ಟು ಮಾಡಿ ಮಲಗಿ ಒಳ್ಳೆ ನಿದ್ದೆ ಆಗುತ್ತೆ. ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀರಾ.
ಬೇಡದೇ ಇರೋ ವಿಚಾರಗಳು, ಬೇಡದೇ ಇರೋ ವಿಷಯಗಳ ಕಡೆ ನಿಮ್ಮ ಮನ್ಸು ಹೋಗಲ್ಲ. ನಿಮ್ಮ ಬಗ್ಗೆ ಸೆಲ್ಫ್ ಲವ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ನಿಮ್ಗೆ ಒಳ್ಳೇದಾಗತ್ತೆ. ಯಾರೋ ನಿಮ್ಗೆ ದಪ್ಪ ಆಗಿದೆಯಾ ಅಂತ ಅವಮಾನ ಮಾಡಿದಕ್ಕೆ ನೀವು ದಪ್ಪ ಆಗಬೇಡಿ. ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ದಪ್ಪ ಆಗಿರೋದನ್ನ ಸಣ್ಣ ಆಗಿ ದೇಹನ ಸಣ್ಣ ಮಾಡ್ಕೊಳ್ಳಿ. ಸುಮಾರು ಜನ ಕೇಳ್ತೀರಾ ಬೆಲ್ಲಿ ಫ್ಯಾಟ್ ಗೇನ್ ಮಾಡಿ. ನನಗೂ ಇದೆ, ಯಾಕಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಡೆಲಿವರಿ ಆದ್ಮೇಲೆ ಬರೋ ಅಂಥದ್ದು ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆ ಸಾಮಾನ್ಯವಾಗಿ ಬೆಲ್ಲಿ ಫ್ಯಾಟ್ ಬಂದೇ ಬರುತ್ತೆ. ಸೊ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಮನ್ಸು ಮಾಡಿದ್ರೆ ಅದನ್ನ ಕರಗಿಸ್ಬೋದು, ಇಂಚ್ ಲಾಸ್ ಮಾಡ್ಕೊಳ್ಬೋದು. ಆರ್ಮ್ಸ್ ದಪ್ಪ, ನನಗೂ ಕೂಡ ಆರ್ಮ್ಸ್ ದಪ್ಪ ಇದೆ. ನಾನು ಆರ್ಮ್ಸ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಸ್ಕೂಲಲ್ಲಿ ನನ್ನ ಸ್ಟೂಡೆಂಟ್ಸೇ ಕೇಳಿದ್ರು, ಮ್ಯಾಮ್ ಸಣ್ಣ ಆಗ್ತಾ ಇದ್ದೀರಾ ಮ್ಯಾಮ್, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ತುಂಬ ಸಣ್ಣ ಕಾಣ್ತಾ ಇದ್ದೀರಾ ಈ ನಡುವೆ, ಮೊದಲಿನಿಂದ ಸಣ್ಣ ಕಾಣ್ತಿದ್ದೀರಾ ಅಂತ. ಅಂದರೆ ನಾನು ತೀರಾ ಸಣ್ಣ ಆಗಿದ್ದೀನಿ ಅಂತ ನಾನು ಹೇಳಕ್ ಹೋಗಲ್ಲ. ನನ್ನ ಪ್ರಯತ್ನ ನಡೀತಾ ಇದೆ, ಇನ್ನೂ ಆಗಬೇಕು. ಬಟ್ ಆವಾಗ ನಮ್ಗೊಂದು ಖುಷಿ ಆಗತ್ತೆ, ನಾನು ಮಾಡೋದು ಎಲ್ಲೋ ಎಫೆಕ್ಟಿವ್ ಆಗ್ತಾ ಇದೆ ಅಂತ ಖುಷಿ ಆಗತ್ತೆ. ಸೊ ಹಾಗೆ ಇಂಚ್ ಬೈ ಇಂಚ್ ಅಥವಾ ಸ್ಲೋಲಿ ಗ್ರಾಮ್ ಬೈ ಗ್ರಾಮ್ ನಾವು ಡೇ ಬೈ ಡೇ ನಾವು ಅದನ್ನ ವೆಯ್ಟ್ ಲಾಸ್ನ ಮಾಡ್ತಾ ಹೋಗ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನನ್ನ ವಿಡಿಯೋ ಯಾವಾಗ ಬರುತ್ತೆ ಅಂದರೆ, ನಾನು ಸ್ಯಾಟರ್ಡೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಡಿಟಾಕ್ಸ್ ಡ್ರಿಂಕ್ ಇವತ್ತೊಂದು ದಿನ ತೋರಿಸಿದ್ರೆ 7 ದಿನದ ಒಟ್ಟಿಗೆ ವಿಡಿಯೋನ ಮರ್ಜ್ ಮಾಡಿ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸ್ಯಾಟರ್ಡೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಅಂದರೆ ರೆಗ್ಯುಲರ್ ನಡೀತಾ ಇದೆ, ಶೂಟ್ ಮಾಡೋಕ್ಕಾಗ್ತಾ ಇಲ್ಲ ವಿಡಿಯೋ ಸ್ಯಾಟರ್ಡೇ ವಿಡಿಯೋನ ಶೂಟ್ ಮಾಡ್ಕೊಳ್ತೀನಿ. ಸಂಡೇ 12 ಗಂಟೆಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಬರುತ್ತೆ. ಸೊ ಮಂಡೆಯಿಂದ ನೀವು ಅದೇ ಸೇಮ್ ನಾನೇನು ಸಂಡೇ ಅಪ್ಲೋಡ್ ಮಾಡಿರ್ತೀನಲ್ವ ಅದನ್ನ ನೀವು ಮಂಡೇಗೆ ಫಾಲೋ ಮಾಡಿ. ಮಂಡೇ ಅಪ್ಲೋಡ್ ಮಾಡಿರೋ ವಿಡಿಯೋನ ನೀವು ಟ್ಯೂಸ್ಡೇಗೆ ಫಾಲೋ ಮಾಡಿ. ನಾನು ಟ್ಯೂಸ್ಡೇಗೆ ಅಪ್ಲೋಡ್ ಮಾಡಿರೋ ವಿಡಿಯೋನ ನೀವು ವೆಡ್ನೆಸ್ಡೇಗೆ ಫಾಲೋ ಮಾಡ್ಕೊಂಡು ಹೋಗಿ. ಈ ಥರ ಫಾಲೋ ಮಾಡ್ತಾ ಹೋಗಿ, ನನ್ನೊಟ್ಟಿಗೆ ಫಾಲೋ ಮಾಡ್ತಾ ಹೋಗಿ. ಮತ್ತು ಯಾರೆಲ್ಲ ನನ್ನ ಜೊತೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರೋ, ನನ್ನ ವಿಡಿಯೋ ನೋಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರೋ, ದಯವಿಟ್ಟು ನಿಮ್ಮ ಡೇ 1 ವೆಯ್ಟ್ ಲಾಸ್ ಎಷ್ಟು ವೆಯ್ಟ್ ಇದ್ದೀರಾ ಅನ್ನೋದೊಂದು ವಿಡಿಯೋ ಕ್ಲಿಪ್ ಮಾಡಿ ಇಟ್ಕೊಳ್ಳಿ. ಬಿಫೋರ್ ಫೋಟೋ ಶೂಟ್ ಮಾಡಿ ಇಟ್ಕೊಂಡಿರಿ. ಸೊ ಖಂಡಿತ ನಿಮ್ಗೆ ಏನಾದರೂ ಇದರಿಂದ ಯೂಸ್ಫುಲ್ ಆದರೆ ನನಗೆ ಶೇರ್ ಮಾಡಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಖುಷಿ ಆಗತ್ತೆ ನನಗೂ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಏನೇ ಪ್ರಾಡಕ್ಟ್ ಬೇಕಿದ್ರೂ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಬಳಸುವಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ಗಳನ್ನು ಹಾಕಿರ್ತೀನಿ. ವಿತ್ ವೇಯಿಂಗ್ ಮಷಿನ್, ಗ್ರೀನ್ ಟೀ ಎಲ್ಲದ್ರದ್ದು ಡೀಟೇಲ್ ಹಾಕಿರ್ತೀನಿ. ದಯವಿಟ್ಟು ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಏನು ಸಿಗಲಿಲ್ಲ ಅಂದರೆ ದಯವಿಟ್ಟು ನನಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಒಂದು ಕಮೆಂಟ್ ಹಾಕಿ, ನಾನು ಪ್ರಾಡಕ್ಟ್ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನೊಟ್ಟಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋ ಖುಷಿಯಿಂದ ಓಕೆ ಮ್ಯಾಮ್ ನಾವು ನಿಮ್ಮೊಟ್ಟಿಗೆ ಮಾಡ್ತೀವಿ ಅಂತ ಇಷ್ಟಪಟ್ಟು ನೀವು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇರೋದಕ್ಕೆ ನಾನು ವಿಡಿಯೋನ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಶೂಟ್ ಮಾಡೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ. ಸೊ ಖಂಡಿತ ನಾನು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನೇ ವೆಯ್ಟ್ ಲಾಸ್ದು ಮಾಡ್ತೀನಿ. 21 ದಿನದ ವಿಡಿಯೋ ನಿಮಗೆ ಕೊಡ್ತೀನಿ. ನೀವು ಸ್ಟಾರ್ಟ್ ಮಾಡಿ. ನಾನು ಎಷ್ಟು ರೆಡ್ಯೂಸ್ ಮಾಡ್ತೀನಿ, ನೀವು ಎಷ್ಟು ರೆಡ್ಯೂಸ್ ಮಾಡ್ತೀರಾ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಎಷ್ಟು ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ. ವಿಡಿಯೋ ತುಂಬ ಲೆಂಗ್ತಿ ಆಗ್ತಾ ಇದೆ. ಏನಾದರೂ ಮತ್ತೆ ಡೌಟ್ಸ್ಗಳಿದ್ರೆ ದಯವಿಟ್ಟು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಯಾರ್ದು ಏನೇ ಡೌಟ್ ಇದ್ರೂ ರಿಪ್ಲೈ ಅಂತೂ ಕೊಡ್ತೀನಿ. ನಿಮಗೋಸ್ಕರ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ. ನನ್ನ ಜೊತೆಗೆ ನೀವು ಇರಿ ಅಂತ ಕೇಳ್ತಾ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. 4-6 ಜನಕ್ಕೆ ಉಪಯೋಗ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅದೇ ಥರ ಹಳೆ ವಿಡಿಯೋಗಳು ಎಷ್ಟೊಂದು ಇದ್ದಾವೆ, ಪ್ಲೀಸ್ ಹೋಗಿ ನೋಡಿ. ಇಷ್ಟ ಆಗೇ ಆಗುತ್ತೆ, ಯೂಸ್ಫುಲ್ ಆಗಿರುತ್ತೆ. ಚೆಕ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.